ಓಕೆ ಗುಡ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಬಾಂಧವರೇ, ನಾನು ಸಂಗನಗೌಡ ಸಿದ್ದಗೊಂಡು ಶ್ರೀನಿವಾಸ ಅಡಗಿ, ತಾಲೂಕಾ ಜಿಲ್ಲಾ ಕಲಬುರಗಿ. ಇವತ್ತು ತಾರೀಕು 16/11/2024. ನಮ್ಮದೊಂದು 1.5 ಎಕರೆ ತೊಗರಿ ಪಂಚಗಂಗಾ ಒಂದು ಕಂಪ್ನಿಯ ಒಂದು ಬೀಜಗಳನ್ನು ತಂದು ನಾನು ಈ ವರ್ಷ ನಾಟಿ ಮಾಡಿರ್ತಕ್ಕಂಥದ್ದು. ಇದರ ಸೈಜ್ ಏನಪ್ಪ ಅಂದ್ರೆ 5x1 ಥರ ನಾನು ಏನಪ್ಪ ಅಂತಂದ್ರೆ ಹಾಕ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಟೋಟಲ್ಲಾಗಿ ಗ್ರೀನ್ ಪ್ಲಾಂಟ್ ಸಂಸ್ಥೆಯ ಈಕೋ ಫ್ರೆಂಡ್ಲಿ ಉತ್ಪನ್ನಗಳು ಬಳಸ್ಕೊಂಡಿರ್ತಕ್ಕಂಥದ್ದು. ಮೊದಲಿಗೆ ನಾವು ಬೀಜೋಪಚಾರ ಸಲುವಾಗಿ ST ಮತ್ತು ಡೆವಲಪ್ಮೆಂಟ್ ಸಲುವಾಗಿ ಗ್ರೋ ನೈಟ್ರೋಕಿಂಗ್, ಜೊತೆಗೆ ಫ್ಲವರಿಂಗ್ ಸ್ಟೇಜ್ ಒಳಗೆ ಬ್ಲೂಮ್ ನೈಟ್ರೋಕಿಂಗ್ ಅಂತಕ್ಕಂಥ ಉತ್ಪನ್ನಗಳು ಬಳಸ್ಕೊಂಡು ಭೂಮಿಗೆ ಮಲ್ಟಿ ಗೊಬ್ಬರ ಆಗಿರ್ತಕ್ಕಂಥದ್ದು ಭೂಮಿ ಪವರ್ ಮತ್ತು ಪೊಟ್ಯಾಷ್ ಈ ಥರದ ಒಂದು ಉತ್ಪನ್ನಗಳು ಬಳಸ್ಕೊಂಡು ನಮ್ಮ ಬೆಳೆ ನೋಡಿದ್ರೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ತಾವು ಬೆಳೆ ಕೂಡ ಸರ್ ಬೆಳೆ ಬಗ್ಗೆ ವಿಡಿಯೋ ಮಾಡ್ಬೋದು. ಕಾಯಿಗಳ ಸಂಖ್ಯೆ ಮತ್ತು ಎಲೆಗಳ ಸಂಖ್ಯೆ, ಬೆಳೆ ಆರೋಗ್ಯ ನೋಡಿದಾಗ ತುಂಬ ಸಂತೋಷ ಕೊಡ್ತಕ್ಕಂಥದ್ದು. ಕಾಯಿ ಸೈಜು ಏನಪ್ಪ ಅಂದರೆ 4-5 ಕಾಳುಗಳಿರ್ತಕ್ಕಂಥದ್ದು ಸೈಜ್ ಇದೆ. ಜೊತೆಗೆ ಎಲ್ಲ ಕಡೆಯೂ 3-4 ಗೊಂಚಲೆ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಪ್ಪ ಅಂದ್ರೆ ನಾವು ರಾಸಾಯನಿಕ ಇಲ್ಲದೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಪಡಿಬೋದು ಅಂತಕ್ಕಂಥದ್ದು ಇವತ್ತು ನಮ್ಮ ಹೊಲದಾಗ ಇವತ್ತು ಉದಾಹರಣೆ ನಾನು ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಲೈವ್ ನಿಮ್ಗೆ ಏನೇನು ಪ್ರಾಡಕ್ಟ್ ಬಳಸ್ತೀನಿ ಅಂತಕ್ಕಂಥದ್ದು ಇಲ್ಲಿ ವಿಡಿಯೋ ಒಳಗೆ ನೀವು ನೋಡಲಿಕ್ಕೆ ನಿಮಗೆ ಸಿಗ್ತಾ ಇದೆ. ಭೂಮಿ ಪವರ್ ಅಂತಕ್ಕಂಥ ಗೊಬ್ಬರ ಇದೆ, ಇದು ಪೊಟ್ಯಾಶು, ಆಮೇಲೆ ಇಲ್ಲಿ ಗ್ರೋ ನೈಟ್ರೋಕಿಂಗು, ಈ ಥರದ್ದು ಉತ್ಪನ್ನಗಳು ಬಳಸ್ಕೊಂಡು ನಾನು ಬೆಳೆದಿರ್ತಕ್ಕಂಥದ್ದು. ಇದು ಸಂತೋಷದ ವಿಚಾರ. ಜೊತೆಗೆ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಏನಪ್ಪ ಅಂದ್ರೆ ನಾವು ರಾಸಾಯನಿಕ ಇಲ್ಲದೆ ಕೃಷಿ ಮಾಡಬೇಕಂತಕ್ಕಂಥದ್ದು. ನಾವು ಪರಿಸರ ಜೊತೆ ಈಗೇನು ಆಟ ಆಡ್ತಾಯಿದ್ದೀವಿ ಅದನ್ನು ನಾವು ನಿಲ್ಲಿಸಲೇಬೇಕಂತ ಪರಿಸ್ಥಿತಿ ಒಳಗಿದ್ದೀವಿ. ಇಲ್ಲಿ ಇದು ಬೆಳೆ ಬಗ್ಗೆ ನಾನು ಬೆಳೆದಿರ್ತಕ್ಕಂಥ ನನ್ನ ಅನುಭವ ಆಯಿತು. ನಮ್ಮ ಜೊತೆ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ದೇವೇಂದ್ರಪ್ಪ ಹಡಪದ್ ಸರ್ ಅವರು ಕೂಡ ಇವತ್ತು ಇಲ್ಲಿ ನಮ್ಮ ಜೊತೆ ಬಂದಾರ. ಮತ್ತು ಅವರಿಗೆ KVK ಒಳಗೆ ಸುಮಾರು 3-4 ವರ್ಷಗಳ ಅಲ್ಲಿ ಒಂದು ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಸಾಕಷ್ಟು ತಜ್ಞರ ವಿಚಾರ ಮತ್ತು ರೈತರ ಒಂದು ವಿಚಾರಗಳು ಯಾವ ಕಡೆ ನಡೀತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಸೇರಿ ಜನ್ಮಭೂಮಿ ಉಳಿಸಿ ಅಭಿಯಾನದೊಳಗೆ ನಾವು ಬರಲೇಬೇಕಾಗಿದ್ದು. ಇವಾಗ ಅವರು ಅನುಭವ ಈ 1.5 ಎಕರೆ ಪೂರ್ತಿ ತೊಗರಿ ಅವರಿಗೆ ಪ್ಲಾಟ್ ತೋರಿಸ್ಕೊಂಡು ಬಂದಾಗ ಈ ರಿಸಲ್ಟ್ ಬಗ್ಗೆ ಅವ್ರದ್ದು ಅನುಭವ ಏನಂತಕ್ಕಂಥದ್ದು ನಾವು ಕೇಳೋಣ ಅಂತಕ್ಕಂಥದ್ದು ರೀ. ನಮಸ್ಕಾರ ರೀ ದೇವೇಂದ್ರಪ್ಪ ಅವರೇ. ನಮಸ್ಕಾರ ಸರ್. ಈಗ ಇದು ತೊಗರಿ ನೋಡಿದೆವ್ರಿ ನಾವು ಟೋಟಲಾಗಿ ಗ್ರೀನ್ ಪ್ಲಾಂಟ್ ಸಂಸ್ಥೆ ಉತ್ಪನ್ನಗಳು ಬಳಸ್ಕೊಂಡು ಬೆಳೆದಿರ್ತಕ್ಕಂಥದ್ದು. ಇದರ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಮೊದಲನೇದು ನೋಡ್ರಿ, ಈಗ ನಾವು ಆರ್ಗ್ಯಾನಿಕ್ ಪ್ಲಾಂಟ್ ಒಳಗೆ ಪ್ಲಾಂಟ್ ಮಾಡಿದೆವು ಅಂತಂದ್ರೆ ರೀ, ಮಣ್ಣಿನ ಆರೋಗ್ಯ ಮತ್ತು ಮನುಷ್ಯನ ಆರೋಗ್ಯ ಎರಡೂ ಕಾಪಾಡ್ತದೆ ಅದ್ರೊಳಗೆ ರೀ. ಮೂರನೇದಾಗಿ ನೋಡ್ರಿ, ಈಗ ಇಳುವರಿ ಚಲೋ ಅದ ರೀ. ಬೆಳೆ ಮತ್ತು ಇಳುವರಿ ಒಂದೊಂದು ಗಿಡಕ್ಕೆ 2-3 ದಾಣಿ ಬರೋಂಥದ್ದು, 4-5-6 ತನ ದಾಣಿ ಇರೋಂಥದ್ದು ಒಂದು ಇದು ಅದ ರೀ. ಮತ್ತು 2 ಫೀಟ್ನಿಂದ 3 ಫೀಟ್ ಕುಡಿ ಸೈಜ್ ಹೇಳ್ತೀರಿ. ಕುಡಿ ಸೈಜು ಕೂಡ ನಿಮ್ಗೆ ಖುಷಿ ಕೊಟ್ಟದಂತ, ಒಳ್ಳೆ ಖುಷಿ ಕೊಟ್ಟದ್ರಿ. ಯಾಕಂದ್ರೆ ಮುಂದಿನ ದಿನಗಳದಾಗ ಈ ಥರ ಯಾವ್ದು ಪ್ರಾಡಕ್ಟ್ ನೀವು ಯೂಸ್ ಮಾಡಿರೋದಂತ ನಮ್ಮ ರೈತರಿಗೆ, ಈಗಿನ ರೈತರಿಗೆ ರೀ ಎಲ್ಲರಿಗೆ ಹೇಳ್ಕೊಡೋದು. ಮತ್ತಂತಂದ್ರೆ ಅದ್ರ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ಎಲ್ಲರಿಗೆ ಇದೊಂದು ರೈತರ ಇದಕ್ಕೆ ಸಹಾಯ ಮಾಡೋದಂತಂದ್ರೆ ಈ ಪ್ರಾಡಕ್ಟ್ ಅಂತಂದ್ರೆ ನಮ್ಮ ಎಲ್ಲ ರೈತರಿಗೆ ನಿಮ್ಮ ಮೂಲಕ ಇದು ಮಾಡಿರಿ, ತಿಳಿಸ್ಕೊಡ್ರಿ. ಒಳ್ಳೆಯದು. ತುಂಬ ಧನ್ಯವಾದ ರೀ ತಮ್ಮ ಒಂದು ಮುಕ್ತ ಅಭಿಪ್ರಾಯಕ್ಕೆ. ಬಾಂಧವರೇ, ಇಲ್ಲಿ ನಾವೆಲ್ಲರೂ ಸೇರಿ ಪ್ರಕೃತಿ ಉಳಿಸಲೇಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮದೇನೂ ಇಲ್ಲ, ದಯವಿಟ್ಟು ಇಲ್ಲಿ ನಮ್ಮ ಒಂದು ಸಣ್ಣ ಕಳಕಳಿ ತಮ್ಮ ಜೊತೆ. ನಾವು ಎಲ್ಲ ಕಡೆ ಖರ್ಚು ಮಾಡ್ತಾಯಿದ್ದೀವಿ, ಅದನ್ನು ಅಳತೆ ತೂಕ ಮಾಡಿ ಖರ್ಚು ಮಾಡೋದು ನಮ್ಮ ಒಂದು ವಿಚಾರ ಮಾಡ್ಕೋಬೇಕಾಗಿದೆ. ಯಾಕಪ್ಪ ಅಂದ್ರೆ ನಮ್ಮ ಭೂಮಿ ಉಳಿತು ಅಂದರೆ ಮುಂದಿನ ಪೀಳಿಗೆಗೆ ಅದು ನಾವು ಬಳುವಳಿಯಾಗಿ ಕೊಟ್ಟು ಹೋಗ್ಬೋದು. ಜೊತೆಗೆ ಇವಾಗ ನಾವು ದೇಶ ಕಟ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಆರೋಗ್ಯವಾಗಿರ್ತಕ್ಕಂಥ ಜನರ ಒಂದು ವಿಚಾರ ನೋಡಿ ನಾವು ಮುಂದಿನ ದಿನಗಳಲ್ಲಿ ಬೆಳಿಲೇಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಬೇಸಿಕ್ ಆಗಿರ್ತಂಥ ವಿಚಾರಗಳು ನಾವೆಲ್ಲರೂ ಕೂಡಿಕೊಂಡು ಬರುವ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು. ಎಲ್ರಿಗೆ ತಮ್ಮ ಒಂದು ಸಮಯ ಕೊಟ್ಟು ಈ ಪೂರ್ತಿ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು.